ನಾನಿರುವುದೇ ನಿಮಗಾಗಿ. ಮಧುಮಾಲಾಗೆ ಸುಟ್ಟೋದ ಭಾಗನ ಸರಿಪಡಿಸೋದಕ್ಕೆ ಶಿವಣ್ಣ ಮಧುನ ಸ್ಪರ್ಶ್ ಹಾಸ್ಪಿಟಲ್ನ ಡಾಕ್ಟರ್ ಶರಣ್ ಪಾಟೀಲ್ ಅವ್ರ ಹತ್ರ ಕಳಿಸ್ಕೊಟ್ರು. ಸ್ಟವ್ ಹಚ್ಚದೆ ಹೋಗಿ ಬಟ್ಟೆ ಹಚ್ಕೊಂಡಿದ್ದು 3ನೇ ಕ್ಲಾಸ್ ಹುಡುಗಿನ. ನನ್ನ ಕಡೆ ನಾನು ಸ್ವಲ್ಪ ಮೇಲೆ ನೋಡಿ ಕೆಳಗಡೆ ಗದ್ದೆ ಹಚ್ಚಿ ಎದುರುಗಡೆ ತಿರುಗಿ ನೋಡಕ್ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ. ಬಟ್ ಬೇರೆ ಏನಾದ್ರು ಕೆಲಸ ಮಾಡಕ್ಕೆ ಅಥವಾ ಯಾವ್ದಕ್ಕಾದ್ರೂ ತೊಂದರೆ ಆಗತ್ತಾ? ಡ್ಯಾನ್ಸ್ ಮಾಡ್ಬೇಕಾದ್ರೆ ಖರ್ಚು ಜಾಸ್ತಿ ಆಗ್ತದೆ. ನಮ್ಮ ಪ್ಲಾಸ್ಟಿಕ್ ಸರ್ಜನ್ಸ್ ಇದ್ದಾರೆ, ಡಾಕ್ಟರ್ ಅಶೋಕ್ ಕೌಲ್ ಅಂತ, ಅವ್ರು ನೋಡ್ತಾರೆ ಡೀಟೇಲ್ ಆಗಿ. ಇಂಥದ್ರಲ್ಲಿ ಕಾನ್ಫಿಡೆನ್ಸ್ ಬಂದು ಬೇರೆಯವ್ರ ಥರ ನಾನು ಇದೀನಿ ಅಂತ ಕಾನ್ಫಿಡೆನ್ಸ್ ಬರೋ ಥರ ಮಾಡ್ಕೊಳ್ಳೋಣ. ಆಯ್ತಮ್ಮ? ಇವತ್ತಿಗೆ 15 ವರ್ಷದ ಮಧುಮಾಲಾಗೆ ನಾನು ನೋಡಿದಾಗ ಇಟ್ಸ್ ಎ ವೆರಿ ಸ್ಯಾಡ್ ಸಿಚುವೇಶನ್ ಅಂತ ಹೇಳ್ಬೋದು. ಪಾಪ ಒಂದು ಆರ್ಫನೇಜ್ ಅಲ್ಲಿ ಬೆಳೀತಾ ಇದ್ದಾಳೆ, ಬಟ್ ಬೇಕಾದಷ್ಟು ಹುಷಾರಿದ್ದಾಳೆ, ಎಲ್ಲ ಥರದ ಕೆಪಾಸಿಟಿ ಇದೆ ಅವಳಿಗೆ. ಆದರೆ ಆ ಬರ್ನ್ಸ್ ಕಂಟ್ರಾಕ್ಚರ್ ಅನ್ನೋದು ಒಂದು ಮುಖದ ಮೇಲೆ ಹಾಗಿದ್ದಾಗ ಅವಳ ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಕಮ್ಮಿ ಆಗಿರ್ತದೆ. ಅದಕ್ಕೆ ನಮ್ಮ ಪ್ಲಾಸ್ಟಿಕ್ ಸರ್ಜರಿ ಟೀಮ್, ನಮ್ಮ ಅಶೋಕ್ ರಾಜ್ ಕೌಲ್ ಅಂತಿದ್ದಾರೆ, ಅವರು ಡೀಟೇಲ್ ಆಗಿ ಇದನ್ನ ಸ್ಟಡಿ ಮಾಡಿ ಒಂದು ಹೇಗೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದೊಂದು ಪ್ಲಾನ್ ಮಾಡಿಕೊಂಡು ದೆನ್ ಮುಂದಿನ ವಿಚಾರ ಹೇಳ್ತೀವಿ ನಾವು. Basic problems are scar on the face, this normal skin illness. This is not normal. This half of the neck, there is tight stuff. As far as treatment is concerned, it's an extremely difficult problem. First, we'll need to really sit down, discuss about it and make a plan. Obviously, it will be more than one operation, multiple operations. ಮಧುಮಾಲಾ ಅವರು ಹಾಸ್ಪಿಟಲ್ಗೆ ಹೋಗಿದ್ರು, ಏನ್ ಹೇಳಿದ್ರು ಅಂತ ಡಾಕ್ಟರ್ನೇ ಕೇಳಿದ. ಸೊ ಲೆಟ್ಸ್ ವೆಲ್ಕಮ್ ಸ್ಪರ್ಶ್ ಹಾಸ್ಪಿಟಲ್ ಇಂದ ಶರಣ್ ಶಿವರಾಜ್ ಪಾಟೀಲ್ ಅವರು ಹಾಗೂ ಅಶೋಕ್ ರಾಜ್ಪಾಲ್ ಅವರು. ಸರ್ ನೆನೆ ಬಂದಿದ್ರಲ್ಲ? ಹೌದು. ಏನು ಅಲ್ಲ, ಮಧುಮಾಲಾಗ್ ನೋಡಿದಾಗ ಶಿ ಇಸ್ ಅ ವೆರಿ ಶಾರ್ಪ್, ಬಹಳ ಇಂಟೆಲಿಜೆಂಟ್ ಗರ್ಲ್. ಅಂಡ್ ಅವಳು ಮುಖದಲ್ಲಿ ಒಂದು ಇದು ಪೋಸ್ಟ್ ಬರ್ನ್ಸ್ ಆದ್ಮೇಲೆ ಆಗಿರೋ ಕಾಂಟ್ರಾಕ್ಚರ್ ಬಿಟ್ರೆ ಬೇರೆ ತರದ್ದು ಯಾವುದು ಕೊರತೆ ಇಲ್ಲ ಅವಳಿಗೆ. ಅವಳೊಂದು ಈ ನೋಡೋಕೆ ಇದೊಂದು ದೊಡ್ಡ ಅಡಚಣೆ ಉಂಟಾಗತ್ತೆ ಅವಳಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡಕ್ಕೆ. ಫಾರ್ಚುನೇಟ್ಲಿ ಇವತ್ತಿನ ಮೆಡಿಕಲ್ ಸೈನ್ಸ್ ಅಲ್ಲಿ ಇದಕ್ಕೆ ಒಂದು ಪರಿಹಾರ ಇದೆಯಾ ಸರ್? ಖಂಡಿತವಾಗ್ಲು ಇದನ್ನ ನಾವು ಮಾಡಬಹುದು ಅಂತ ಭಾವಿಸಿದೀವಿ. ಅದ್ರ ಬಗ್ಗೆ ಅವಳ ಹತ್ರ ಮಾತು ಕೂಡ ಆಡಿದ್ವಿ. ಇದನ್ನು ಪೂರ್ತಿಯಾಗಿ ನಾರ್ಮಲ್ ಮಾಡಕ್ ಆಗುತ್ತೋ ಇಲ್ಲೋ ವಿ ಆರ್ ನಾಟ್ 100% ಶ್ಯೂರ್, ಬಟ್ ವೆರಿ ಕ್ಲೋಸ್. ಆದಷ್ಟು ಮಟ್ಟಿಗೆ, ಬಹಳಷ್ಟು ಮಟ್ಟಿಗೆ 70-80% ಅಷ್ಟರ ಮಟ್ಟಿಗೆ ಆಗ್ಬೋದು ಅಂತ ಅನ್ಕೊಂಡಿದೀವಿ. ಓಕೆ, ಅಷ್ಟರ ಮಟ್ಟಿಗೆ ಆಗ್ಬಿಟ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಅಲ್ಲ? ಯಾಕಂದ್ರೆ ಒಂದು ಒಳ್ಳೆ ಆಸೆ, ಒಂದು ಬ್ಯೂಟಿಫುಲ್ ಆಸೆ. ಯಾಕಂದ್ರೆ ಏನು ಅವಳಿಗೆ ಬೇರೆ ಏನು ಕೇಳಿಲ್ಲ, ಮುಖ ಇದು ಮಾಡ್ಕೊಡಿ. ಅಂಡ್ ಶಿ ವಾಂಟ್ಸ್ ಟು ಸ್ಟಡಿ ಫಾರ್ ಡಾಕ್ಟರ್ ಆಲ್ಸೋ. ಸೊ ಅದೊಂದು ಒಳ್ಳೆ ಒಂದು ಏಮ್, ಒಂದು ಒಳ್ಳೆ ಇಂಟೆನ್ಷನ್ ಇದೆ. ಅಂಡ್ ಶಿ ಹ್ಯಾಸ್ ಸಫರ್ಡ್ ಅ ಲಾಟ್ ಇನ್ ಅ ಲೈಫ್. ಆಲ್ಮೋಸ್ಟ್ ಎಷ್ಟಾಗ್ಬೋದು, ಯಾರು ಇದು ಮಾಡ್ತಾರೆ ಈ ಪೋಸ್ಟ್ ಬರ್ನ್ ಕಂಟ್ರಾಕ್ಚರ್ ರಿಲೀಸ್ ಮಾಡೋದು? ಇದು ಪ್ಲಾಸ್ಟಿಕ್ ಸರ್ಜಿಕಲ್ ವರ್ಕ್. ಇದು ಮುಖ್ಯವಾಗಿ ಪ್ಲಾಸ್ಟಿಕ್ ಸರ್ಜರಿ ಮುಖ್ಯಸ್ಥರು ನಮ್ಮ ಆಸ್ಪತ್ರೆಯಲ್ಲಿ ಅಶೋಕ್ ರಾಜ್ ಕೌಲ್ ಅಂತ. ಅವ್ರಿಗೆ ಬಹಳಷ್ಟು ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಬಹಳಷ್ಟು ಕೇಸಸ್ ಮಾಡಿದ್ದಾರೆ.
ಅವರೇ ಮುಖ್ಯವಾಗಿ ಈ ಮಧುಮಾಲಾಗೆ ಡಾಕ್ಟ್ರು ಅವರೇ ಮಾಡ್ಕೊಡ್ತಾರೆ. How many days it might take, sir? She has multiple problems. Okay. The neck is tight. She cannot open her neck completely. Her lip, lower lip is, it is turned outwards. Then she cannot open her mouth completely. Completely. Okay. And then there is this scar all over her face, including these white patches. And then she has burn scar on her chest also. So it has to be taken up stage by stage. In the first stage, we'll be freeing this neck completely so that she can move her neck nicely, and this will be free, and we'll be opening it up, these tight scars here. Okay. And taking some skin from the leg to cover that area, and making this lip more symmetrical. This lip is getting pulled down, if you see the lip on the left side. And there are some white spots here, so we will correct those change the skin on them so that it becomes dark. At a later stage, we will try to do something further for the face. So it will come stage by stage. I think it's a matter of about 2 months. ನಿಜವಾಗ್ಲೂ ಪೂರ್ತಿ ರಿಸಲ್ಟ್ ಕಂಡು ಬರಬೇಕು ಅಂದ್ರೆ ನಮಗೊಂದು 6 ತಿಂಗಳ ಮಟ್ಟಿಗೆ ಆಗ್ಬೋದು. ಖಂಡಿತವಾಗ್ಲೂ ನಾವು ಇರೋ ಪ್ರಯತ್ನ ಎಲ್ಲ ಮಾಡಿ ಈ ಮಧುಮಾಲಾಗೊಂದು ಒಳ್ಳೆ ಜೀವನ ಕೊಡೋಕ್ಕೆ ನಾವು ಉಪಯೋಗ ಆಗ್ಬಿಟ್ರೆ ನಮಗೆ ಕನ್ಸಿಡರ್ ಆಗೋದು ವೆರಿ ಲಕ್ಕಿ. ಎಷ್ಟಾಗ್ಬೋದು ಡಾಕ್ಟರ್? ವಾಟ್ ವಿಲ್ ಬಿ ದ ನಾವು ಮಧುಮಾಲಾಗೆ ನಮ್ಮ ಆಸ್ಪತ್ರೆ ಕಡೆಯಿಂದ ಖಂಡಿತವಾಗ್ಲೂ ಏನು ಖರ್ಚು ಇಲ್ದೇನೆ ಮಾಡೋಕ್ಕೆ ತಯಾರಾಗಿದ್ದೀವಿ. ನಾವು ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಒಂದು ಪೈಸೆನೂ ಖರ್ಚಾಗದಂಗೆ ನಾವು ಮಾಡ್ಕೊಡೋಕ್ಕೆ ತಯಾರಾಗಿದ್ದೀವಿ. ಡಾಕ್ಟರ್ ಭರವಸೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವ್ರು ಏನು ದುಡ್ಡು ಈಸ್ಕೊಳ್ದೇನೆ ಈ ತರ ಮನುಷ್ಯರು ಇರೋದ್ರಿಂದನೇ ದೇಶದಲ್ಲಿ ಒಳ್ಳೆ ಕಾಲದಲ್ಲಿ ಮಳೆ ಬೆಳೆ ಆಗ್ತಿರೋದು. ಅಟ್ಲೀಸ್ಟ್ ಇಂಥ ಡಾಕ್ಟರ್ಸ್ ಎಲ್ಲ ಇರೋದ್ರಿಂದನೇ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ವೆರಿ ಹ್ಯಾಪಿ ಟು ಹ್ಯಾವ್ ಯು. ಥ್ಯಾಂಕ್ ಯು ಸರ್. ಎಷ್ಟು ದಿನ ಆಯ್ತು ಮನೆಯವ್ರನ್ನ ನೋಡಿ? 9 ವರ್ಷ. 9 ವರ್ಷ ಆಯ್ತು. ಇವಾಗ ನಿಂಗೊಂದು ಸರ್ಪ್ರೈಸ್. ನಿಮ್ ತಾಯಿ ಇಲ್ಲಿ ಬಂದ್ರೆ ಏನಮ್ಮ ಮಾಡ್ತೀಯ? ನೋಡಕ್ ಇಷ್ಟ ಆಗೋದಿಲ್ಲ, ಆದ್ರೂ ತಾಯಿ ಪ್ರೀತಿ ಕಳ್ಕೊಂಡು ತುಂಬಾ ದಿನ ಆಯ್ತು. ನೋಡ್ಬೇಕು ಅನ್ಸುತ್ತೆ. ಅಮ್ಮ ಬನ್ನಿಮ್ಮ. ಅಮ್ಮ ನಿಮ್ಮ ಹೆಸರೇನು? ಮಂಜುಳ ಅಂತಮ್ಮ. ಯಾಕಮ್ಮ ಏನಮ್ಮ ಆಯ್ತು? ನನಗ್ ಗೊತ್ತಿಲ್ಲ ಸರ್ ಏನಕ್ ಮನೆ ಬಿಟ್ಟು ಹೋದ್ಲು ಅಂತ. ಹೆಂಗಮ್ಮ ತಾಯಿಯಾಗಿ ಹೆಂಗಮ್ಮ ಹಂಗ ಹೇಳ್ತೀಯ? ಹೇಳಮ್ಮ. ಹೌದು ಸರ್, ಸ್ಕೂಲ್ ಹೋಗಿರ್ಲಿಲ್ಲ. ಸ್ಟವ್ ಆಕ್ಸಿಡೆಂಟ್ ಆಗಿದೆ, ಹಂಗಾಗಿದೆ. ನಿಮ್ಗೆ ನಿಮ್ಮ ಹಸ್ಬೆಂಡ್ಗಾಗ್ಲಿ ನಿಮ್ಗೆ ಕೇರೇ ಇಲ್ವಮ್ಮ? ಹೋಲಿ ಸರಿ ಸಂದರ್ಭದಲ್ಲಿ ನಿನ್ ತಾಯಿಗಿನ್ನ ನಮ್ ತಂದೆ ಇರ್ಬೇಕಾಯ್ತು. ನಾನ್ ಸತ್ತೋಗಿದ್ದೀನಿ ಅಂತ ಹೋಗಿ ಹೇಳಿದ್ರು ಸರ್ ಮನೇಲಿ. ಏನಕ್ಕಮ್ಮ ಮನೆ ಬಿಟ್ಟು ಬಂದೆ ನೀನು? ಏನಕ್ಕೆ ನನ್ನ ಅಂತದ್ ಏನ್ ಮಾಡ್ದೆ ನಿನಗೆ ಮನೆ ಬಿಟ್ಟು? ನಾನು ಸ್ಕೂಲ್ಗೆ ಹೋಗ್ಬೇಕಾರಾಗ್ಲಿ, ಒಂದ್ ಬುಕ್ಗಾಗ್ಲಿ, ಒಂದ್ ಪೆನ್ನುಗಾಗ್ಲಿ ನಮ್ಮ ಅಮ್ಮನ ಹತ್ರ ನಾಯಿ ತರ ಗೆಂಜಿದೀನಿ. ಆದ್ರೆ ಇವತ್ತು ಹಾಸ್ಟೆಲ್ ನನಗೆ ಯಾವ ತೊಂದ್ರೆನೂ ಇಲ್ಲ. ನನ್ಗೊಂದ್ ಬುಕ್ ಬೇಕಾಗ್ಲಿ, ಪೆನ್ ಬೇಕಾಗ್ಲಿ, ನನ್ನ ತಾಯಿಗಿನ ಎಷ್ಟು ನೋಡ್ಕೊಳ್ತಾರ ಇದಾರೆ ಅವರು. ಆದ್ರೆ ಮನೇಲಿ ಒಂದ್ ಬುಕ್ಗೋಸ್ಕರ ನಮ್ಮ ಅಮ್ಮನ ಹತ್ರ ಎಷ್ಟು ಅಲ್ದಿದ್ದೀನಿ ಕೇಳಿ. ಅದ್ ಯಾರನ್ನೋ ಇಟ್ಕೊಂಡು ತನ್ನ ಹೊಟ್ಟೆಲ್ ಹುಟ್ಟಿದ್ ಮಗ್ಳಿಗಿನ್ನ ಅವ್ರು ಹೆಚ್ಚಾದ್ರು ನಮ್ಮ ತಾಯಿಗೆ. ಈಗ ನಾನು ಅವ್ರಿಗೆ ಇವಾಗ ಅವ್ರು ಬಿಟ್ಟೋದ್ರೆ ಯಾರಾಸ್ರೆ ನಮ್ಮ ಅಮ್ಮಂಗೆ? ನಾನೇ ತಾನೇ ಬೇಕು ನಮ್ಮ ಅಮ್ಮಂಗೆ ಮುಂದಕ್ಕೂನು. ಮಾಡ್ಬೋದಾ ಹೇಳಿ? ಏನಪ್ಪ ನಿಮ್ಮ ಅಕ್ಕ ತಾನವರು? ಅವ್ರು ಹೇಳ್ತಿರೋ ನಿಜನಾ? ನಮ್ಮಿಬ್ರು ಮುಂದೆನೆ ಸುತ್ಕೆ ತಾಂಡ್ ನೋಡ್ಕೊಂಡಿಲ್ವ ಮೋಹನ ಅಪ್ಪ ಅಮ್ಮ ಇಬ್ರುನು? ನಾವ್ ಅವಾಗ ಎಷ್ಟು ನೋವು ಪಟ್ಟಿದೀವಿ. ಅವಾಗ ಏನಾದ್ರು ಒಂಚೂರು ನಮ್ಮ ಮಕ್ಳು ಅಂತ ಅವ್ರು ಯೋಚನೆ ಮಾಡಿದ್ರಾ? ಇವಾಗ ನೋಡಿಮ್ಮ, ಇವಾಗ ಆಗಿದ್ದೆಲ್ಲ ಆಗೋಯ್ತು. ನಿನಗೂ ಅಷ್ಟೇ, ಆಗಿದ್ದು ಆಗೋಯ್ತು.
ನಿನಗೂ ಆ ಗೌರವ ಇದೆ ಇನ್ನು ತಾಯಿ ಅಂತ ಅಲ್ವಾ, ಪ್ರೀತಿ ಇದ್ದೇ ಇದೆಯಲ್ವಾ? ಇಲ್ಲ ಅಂದಿದ್ರೆ ಅವ್ರು ಬಂದಾಗ ಹಂಗೆಲ್ಲ ತಪ್ಕೊಂಡು ಅಳ್ಬೇಕಾಗಿರ್ಲಿಲ್ಲ. ಇವಾಗ ಹಳೇದ್ನೆಲ್ಲ ಮರ್ತ್ಬಿಟ್ಟು ಇವಾಗ ಮುಂದೆ ನೋಡಮ್ಮ, ನಾವು ಅಷ್ಟೇ ಆಕೆಗೆ ಒಂದು ಆಸೆ ಅಂತ ಬಂದಿದ್ದಾರೆ, ಮುಖ ಸರಿಯಾಗಬೇಕು ಅಂತ. ನಾವು ಡಾಕ್ಟರ್ ಹತ್ರ ಮಾತಾಡಿದೀವಿ, ಒಂದು ರೀತಿಲಿ ಒಂದು 80% 80% ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಆ ಮಗುನು ಚೆನ್ನಾಗಿ ಆಗುತ್ತೆ. ಇವಾಗ ಹಳೇದ್ನೆಲ್ಲ ಮರ್ತ್ಬಿಡಿ. ಇವಾಗ ಏನ್ ಪ್ರೀತಿ ತೋರಿಸ್ಬೋದು, ಯಾಕಂದ್ರೆ ಆಕೆನೂ ಒಂದ್ ಕಡೆ ಓದ್ತಾ ಇದ್ದಾಳೆ, ಒಂದ್ ಕಡೆ ಒಳ್ಳೆ ಸಿಗ್ತಾ ಇದೆ, ಏನು ಒಂದು ಪ್ರೀತಿ ವಿಶ್ವಾಸ ಇದೆ. ನೀವು ಸ್ವಲ್ಪ ಆ ಪ್ರೀತಿ ವಿಶ್ವಾಸ ಜೊತೆಲಿ ಎಕ್ಸ್ಟ್ರಾ ತಾಯಿ ಆದವಳು ಸ್ವಲ್ಪ ಪ್ರೀತಿ ಕೊಟ್ರೆ ನಾವ್ ಅದೇ ಕೇಳ್ಕೊಳ್ಳೋದು, ಇನ್ನೇನಿಲ್ಲ. ಇವಾಗ ನೀವಿಬ್ರು ಚೆನ್ನಾಗಿರ್ಬೇಕು. ಇವಾಗ ತಿರ್ಗಾ ಇದಾಗಿದ್ದೀರಾ, ಹಳೇದ್ನೆಲ್ಲ ಮರ್ತ್ ಬಿಡಮ್ಮ, ಆಯ್ತಮ್ಮ? ತಿರ್ಗಾ ಅದನ್ನ ಚುಚ್ಚು ಮಾತಾಡೋದು, ತಾಯಿ ಕ್ಷಮಿಸ್ಬಿಡಮ್ಮ, ನಿಮ್ ತಾಯಿ ಜೊತೆ ಚೆನ್ನಾಗಿರೋದು ನೋಡಮ್ಮ. ಇನ್ ಯಾವ ರೀತಿ ನೀನು ನಿಮ್ ಮಗಳನ್ನ ನೀವು ಇನ್ಮೇಲೆ ಯಾವ ರೀತಿ ನೋಡ್ಕತಿಯಮ್ಮ? ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನನಗೆ 6 ವರ್ಷ ಆಯ್ತು ಅವಳ ಮುಖ ನೋಡಿ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಿಜವಾಗ್ಲೂ ಸತ್ತೋಗ್ಬಿಟ್ಟಿದ್ದಾಳೆ ಅಂತಾನೆ ತಿಳ್ಕೊಂಡಿದ್ದು ಸರ್ ನಾವಂತೂ. ಅವ್ರ ಅಪ್ಪನೇ ಬಂದ್ ಇವಾಗ ಇದಾರಲ್ಲಮ್ಮ, ಇವಾಗ ಇದಾರೆ, ಇವಾಗ ಚೆನ್ನಾಗಿದ್ದಾರೆ. ಇವಾಗ ನೀವು ಆ ಹುಡುಗಿ ಚೆನ್ನಾಗಿ ಆಗ್ತಾಳೆ ಇನ್ನುವೆ. ನೀ ಎಲ್ಲೇ ಓದಮ್ಮ, ಹೆಂಗೆ ಓದ್ಲಿ, ನಿಮ್ಮ ಅಮ್ಮ ಬಂದು ನೀನು ಅಲ್ಲಿದ್ಕೊಂಡು ಓದ್ರು ಸರಿ, ಇಲ್ಲ ನಿನ್ ತಾಯಿ ಜೊತೆಲಿ ಇದ್ರು ಸರಿ, ಬಟ್ ತಾಯಿ ಬಂದು ಅವಾಗ ನೀನ್ ನೋಡ್ಲಿ, ಆ ಪ್ರೀತಿ ವಿಶ್ವಾಸ ಇರ್ಲಿ. ಇವಾಗ ಒಂದು ಒಳ್ಳೆ ಫ್ಯೂಚರ್ ಸ್ಟಾರ್ಟ್ ಆಗಿದೆ. ಆ ಡಾಕ್ಟರ್ ನೋಡಿ, ಇಬ್ರು ಸ್ಪರ್ಶ ಹಾಸ್ಪಿಟಲ್ ಇಂದ ಬಂದು ಅವರಿಬ್ರು ಆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಜೊತೆ ಚೆನ್ನಾಗಿ ಬದುಕಮ್ಮ. ಇವಾಗ ಆ ತಾಯಿ ಪ್ರೀತಿನ ಸಿಗ್ತಾ ಇದೆ, ಆ ಪ್ರೀತಿನ ಮಿಸ್ ಮಾಡ್ಕೋಬೇಡ, ಆಯ್ತಾ? ಆಯ್ತಮ್ಮ, ಕೊಡಿ ಬನ್ನಿ. ಸರ್ ಒಂದ್ ಮಾತು, ನಾನು ಯಾವ್ದೇ ಕಾರಣಕ್ಕೂ ಹಾಸ್ಟೆಲ್ ಬಿಟ್ಟು ಹೋಗೋದಿಲ್ಲ ಮನೇಲಿ. ಬೇಕಾದ್ರೆ ನನ್ನ ತಾಯಿಗೆ ನನ್ನ ಮಗಳು ಅಂತ ಇದ್ದು ಮನ್ಸಲ್ಲಿದ್ರೆ ಬಂದು ನೋಡ್ಕೊಂಡು ಹೋಗ್ಲಿ. ರಜಾ ಇದ್ದಾಗ ನಮ್ಮ ಮೇರಿ ಮಿಸ್ ಕಳ್ಸಿದ್ರೆ ನಾನು ಹೋಗ್ತೀನಿ, ಇಲ್ಲಾಂದ್ರೆ ಹೋಗೋದಿಲ್ಲ. ಮೇರಿ ಮಿಸ್ ಖಂಡಿತ ಕಳಿಸಿ. ಏನ್ ಮೇಡಮ್, ಖಂಡಿತ ಕಳಿಸ್ತೀರಲ್ವಾ? ನಿನ್ ಲೈಫ್ ಚೆನ್ನಾಗಾಗ್ಲಿ, ಅದೇ ರೀತಿ ನಿಮ್ ತಾಯಿನೂ ಮರಿಬೇಡ, ಆಯ್ತಾ? ನೋಡಿದ್ರಲ್ಲ, ಇವಾಗ ತಾನೆ ಮಧುಮಾಲ ಹೆಂಗೆ ಅವ್ರ ಆಸೆನ ಪೂರೈಸಕ್ಕೆ ಇಲ್ಲಿವರೆಗೂ ಬಂದು ನಾವು ಡಾಕ್ಟರ್ ಹತ್ರ ಮಾತಾಡಿ ಒಂದ್ ರೀತಿಲಿ ಏರ್ಪಾಟ್ ಮಾಡಿದೀವಿ. ಆಲ್ಮೋಸ್ಟ್ 70 to 80% ಸರಿ ಆಗುತ್ತೆ ಅಂತ ಒಂದು ಭರವಸೆನೆ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದು ಸರ್ಪ್ರೈಸ್ ಆಗಿ ಅವ್ರ ತಾಯಿನೂ ಬಂದ್ರು. ಅಫ್ಕೋರ್ಸ್ ಫ್ಯಾಮಿಲಿ ಆದ್ಮೇಲೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮಕ್ಕಳಿಗೂ ಪೇರೆಂಟ್ಸ್ಗೂ ಯಾವಾಗವಾಗ ಬರ್ತಾನೆ ಇರುತ್ತೆ. ಬಂದ್ರೂ ಆ ಮಿಸ್ಟೇಕ್ ನ ಸರಿಪಡಿಸ್ಕೊಂಡು ನಾವಾದ್ರೂ ಸರಿ, ಮಕ್ಕಳಾದ್ರೂ ಸರಿ, ಯಾರು ಒಬ್ರು ಸೋಲ್ಲೇಬೇಕು. ಸೋತಾಗ್ಲೇ ಲೈಫ್ ಯಾವಾಗ ಗೆಲ್ಲದು. ಥ್ಯಾಂಕ್ ಯು.